ನಮಸ್ಕಾರ ವೀಕ್ಷಕರೇ, ಪ್ರಜಾಪರ ಟಿವಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಯನಗರದ ಸೋಮೇಶ್ವರ ನಗರದಲ್ಲಿ ಜೈ ಭವಾನಿ ಯುವಕರ ಸಂಘದ ಅಧ್ಯಕ್ಷರು ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ವಸಂತ್ ಕುಮಾರ್ ಭವಾನಿರವರು ನೇತೃತ್ವದಲ್ಲಿ ಸುಮಾರು 20 ವರ್ಷಗಳಿಂದ ಗಣೇಶ ಉತ್ಸವ ಮತ್ತು ದಸರಾ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದು, ಈ ವರ್ಷವೂ ಸಹ 30ಕ್ಕಿಂತ ಹೆಚ್ಚಿನ ಪಲ್ಲಕ್ಕಿಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಿದರು. ವಿಶೇಷವೇನೆಂದರೆ ಅತೀಕ್ ಮಸೀದಿ ಮುಂದೆ ಗಣೇಶನ ರಥವನ್ನ ನಿಲ್ಲಿಸಿ ಮಸೀದಿಯ ಮುಖ್ಯಸ್ಥರಾದ ಕುದ್ದೂಸ್ ಭಾಯ್ರವರು ಗಣೇಶನಿಗೆ ಪುಷ್ಪಮಾಲೆ ಹಾಕುವುದರ ಮೂಲಕ ದೇವರೊಬ್ಬನೇ ನಾಮ ಹಲವು ಎಂಬ ಸಂದೇಶವನ್ನ ಇಡೀ ರಾಜ್ಯಕ್ಕೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಸಿಪಿರವರು ಮತ್ತು ವಸಂತ್ ಕುಮಾರ್ ಅವರು, ಅಲ್ಲದೆ ಕುದ್ದೂಸ್ ಭಾಯ್ನವರು ಈ ಹಬ್ಬವು ಕನ್ನಡಿಗರಿಗೆಲ್ಲ ಶುಭ ತರಲಿ ಎಂದು ಹಾರೈಸಿದರು. ಸಾರ್ವಜನಿಕ ಗಣಪತಿ ವಿಸರ್ಜನೆ ಇತ್ತು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಸೋಮೇಶ್ವರ ನಗರ ವಿಶೇಷವಾಗಿ, ಹಾಗೂ ಇಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಯುವಕರ ಒಂದು ಕೋಆಪರೇಷನ್ನಲ್ಲಿ ಅತ್ಯುತ್ತಮವಾಗಿ ಒಂದು ವಿಸರ್ಜನಾ ಆಗಿದೆ, ಶಾಂತಿಯುತವಾಗಿ ಆಗಿದೆ. ಹಾಗೂ ಇದರಲ್ಲಿ ಪ್ರಮುಖ ಪಾತ್ರ ಹಾಗೂ ಪ್ರಮುಖ ಕಾರಣ ಏನಂದರೆ, ಇಲ್ಲಿ ಸ್ಥಳೀಯರಲ್ಲಿ ಇರೋ ಒಂದು ಬಾಂಧವ್ಯ ಮತ್ತು ಒಗ್ಗಟ್ಟು, ಅದು ಜಾತಿ ಧರ್ಮ ಎಲ್ಲ ಮೀರಿ ಒಂದು ಒಗ್ಗಟ್ಟಿನಲ್ಲಿ ಖುಷಿಯಾಗಿ ಒಂದು ಫ್ಯಾಮಿಲಿ ಕಾರ್ಯಕ್ರಮ ಥರ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇದೇ ರೀತಿ ನಾವು ಎಲ್ಲ ಕಡೆ ನೋಡೋದಕ್ಕೆ ಒಂದು ಆಶಿಸ್ತೀನಿ. ನನ್ನ ಅಭಿನಂದನೆಗಳು ನಮ್ಮ ಸಿದ್ದಾಪುರ ಹಾಗೂ ಸೋಮೇಶ್ವರ ನಗರದ ಎಲ್ಲ ನಿವಾಸಿಗಳಿಗೆ ಹಾಗೂ ನಮ್ಮ ಮುಖಂಡರಿಗೆ ಥ್ಯಾಂಕ್ ಯು. ಖುಷಿ ಆಗುತ್ತೆ. ಇದೇ ರೀತಿ ನಾವು ಆಶಿಸ್ತೀವಿ ಎಲ್ಲ ಕಡೆ ಆಗಬೇಕು ಅನ್ನೋದು. ಆಮೇಲೆ ಒಂದು ಹಬ್ಬನ ಅದು ಯಾವುದೇ ಹಬ್ಬ ಇರ್ಬೇಕು, ಯಾವುದೇ ಧರ್ಮದ ಹಬ್ಬ ಇರ್ಬೋದು, ಎಲ್ಲರೂ ಸೇರಿ ಆಚರಿಸೋದ್ರಲ್ಲಿ ಖುಷಿ ಇನ್ನೂ ಹೆಚ್ಚಾಗುತ್ತೆ. ಯಾವುದೂ ನಂದು ನಿಮ್ಮದು ಅಂತ ಅನ್ನೋದ್ರಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡೋದು ನೋಡಿ ವಿಶೇಷವಾಗಿ ಇವತ್ತು ತುಂಬ ಖುಷಿ ಆಯಿತು. ಎಲ್ಲ ಜಾತಿ ಧರ್ಮದವರು ಎಲ್ಲ ಒಟ್ಟಿಗೆ ಖುಷಿಯಿಂದ ಮಾಡಿದ್ದಾರೆ. ಇದೇ ರೀತಿಯಾಗಿ ನಾನು ಬೇರೆ ಜಾಗಗಳಲ್ಲೂ ನೋಡಲು ಆಶಿಸ್ತೀನಿ. ಫಸ್ಟ್ ಇದು ಟ್ಯಾಂಕ್ ಗಾರ್ಡನು, ಆಮೇಲೆ ಸೋಮೇಶ್ವರ ನಗರ ಜಯನಗರ್ ಫಸ್ಟ್ ಬ್ಲಾಕ್ ಆಯಿತು. 1981 ನಾವು ಈ ಗಣೇಶ ಹಬ್ಬನ ಎಲ್ಲ ಸೇರಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ಎಲ್ಲ ಒಗ್ಗಟ್ಟಾಗಿ. ಯಾವುದೇ ಪ್ರಾಬ್ಲಮ್ ಇಲ್ಲ. ಫಸ್ಟ್ ನಾವು 2015ವರೆಗೂ ಇದೇ ನಮ್ಮ ಸ್ಟೇಷನಿಂದ 8 ಪೊಲೀಸ್ನವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಕಿತ್ತು. ಅಷ್ಟು ಚೆನ್ನಾಗಿ ಸೇರಿ ನಾವು ಎಲ್ಲ ಆಚರಿಸ್ಕೊಂಡು ಬರ್ತಾ ಇದ್ವಿ. ಇವಾಗೇನು ಹೊಸದು ಹಿಂಗಾಗಿದೆ. ಇಷ್ಟು ಪೊಲೀಸು ಈ 10 ವರ್ಷದಿಂದ ಬರ್ತಾ ಇರೋದು. ಇವಾಗ ಮೊದಲು ಇರಲಿಲ್ಲ. ನಾವೆಲ್ಲ ಸೇರಿ ಖುಷಿಯಾಗಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ವಿ. ಇದು ಹೋರಾಡ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ಕೂಟ ಇಲ್ಲಿ ಎದ್ದು ಕಾಣ್ತಾ ಇದೆ. ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಹೇಳ್ತೀರಾ ತಾವು? ಸಾರ್ವಜನಿಕ ಎಲ್ಲ ಕಡೆ ಇದೇ ಥರ ನಡೀಬೇಕು. ಯಾವ ಹಬ್ಬನ ಇಲ್ಲಿ ಇದೇ ಥರ ನಡೀಬೇಕು. ಜಾತಿ ಭೇದ ಇರಬಾರ್ದು, ಗೊತ್ತಾಯ್ತಾ? ಧರ್ಮ ಇರಬಾರ್ದು, ಎಲ್ಲ ಒಂದೇ. ನಾವು ಇಂಡಿಯಾ ಒಳಗೆ ಹುಟ್ಟಿದಿಲ್ಲೇ ಸಾಯೋದಿಲ್ಲ. ಗಣೇಶ ಈಗ ಪುಷ್ಪಮಾಲೆ ಆಗ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿದ್ದೀರಾ? 10 ವರ್ಷದಿಂದ ಈ ಒಂದು ಆಲೋಚನೆ ಗಣೇಶನಿಗೆ ಪುಷ್ಪಮಾಲೆ ಹಾಕುವಂತ ಆಲೋಚನೆ ಯಾವ ತರ ಪ್ರಾರಂಭ ಆಗಿದೆ? ಇವಾಗ ಹಾಕಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಪರವಾಗಿ ಬಹಳ ಆರಾಮಾಗಾಯ್ತು, ಬಹಳ ಸಂತೋಷ. ಕಾರ್ಯಕ್ರಮನ ಏನು ವಸಂತ್ ಕುಮಾರ್ ಭವಾನಿಯವರು ಹಮ್ಮಿಕೊಂಡಿದ್ದಾರೆ, ಇಷ್ಟು ದೊಡ್ಡ ಕಾರ್ಯಕ್ರಮ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಡ್ಸ್ಕೊಂಡು ಕರೆಕ್ಟಾಗಿ ಬರ್ತಾ ಇದ್ದಾರೆ. ಬೇರೆ ಏನೂ ಇಲ್ಲ. ಆ ಕಾಲದಿಂದ ನಿಂತು ಗಣೇಶ ಜೈ ಭವಾನಿ ಕಡೆಯಿಂದ ಗಣೇಶ ಕೊಂಡಿರಿಸಿ ಆರಾಮಾಗಿ ಕೆಲಸ ನಡೀತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಮೊದಲನೇದಾಗಿ ನಮ್ಮ ಸೌತ್ DCP ಸಾಹೇಬರಿಗೆ ಹಾಗೂ ಅತೀಕ್ ಮಸೀದಿಯ ಎಲ್ಲ ಕಮಿಟಿ ಮೆಂಬರ್ಗಳಿಗೆ ಜೈ ಭವಾನಿ ಯುವಕರ ಸಂಘ ಹಾಗೂ ಸಿದ್ದಾಪುರ ಬಡಾವಣೆಯಿಂದ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ. ಇವತ್ತು ಸುಮಾರು 34 ಪಲ್ಲಕ್ಕಿ ಈ ಸೋಮೇಶ್ವರ ನಗರ ಹಾಗೂ ಸಿದ್ದಾಪುರ ಬಡಾವಣೆಯಿಂದ ಹೊರಟಿತ್ತು. ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ರು, ಬಹಳ ವಿಜೃಂಭಣೆಯಿಂದ ಆಯಿತು. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಇರುವಂಥ ವಾತಾವರಣ ಕಲುಷಿತ ಆಗಿದೆ. ಸಿದ್ದಾಪುರ ಹಾಗೂ ಸೋಮೇಶ್ವರ ನಗರದ ಈ ಒಂದು ಮೆರವಣಿಗೆ ಒಂದು ಮಾದರಿ ಆಗಬೇಕು. ಇಡೀ ದೇಶದಲ್ಲಿ ಯಾವ ರೀತಿ ಶಾಂತಿ ಸೌಹಾರ್ದತೆಯನ್ನು ನಾವು ಇವತ್ತು ಕಾಪಾಡ್ಕೊಂಡು ಬರ್ತಾ ಇದ್ದೀವೋ, ಅದೇ ರೀತಿ ಇಡೀ ದೇಶದಲ್ಲೂ ಶಾಂತಿ ಸೌಹಾರ್ದತೆ ಇರಬೇಕು. ನಾವೆಲ್ಲ ಸಹೋದರರು, ಇಲ್ಲಿರೋರೆಲ್ಲ ನಮ್ಮವರು, ನಾವೆಲ್ಲ ಭಾರತೀಯರು. ಈ ಒಂದು
ಮಾತನ್ನ ನಾವು ನೆನಪಿಟ್ಕೊಂಡ್ರೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ತೊಂದರೆ ತಾಪತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಕಿಡಿಗೇಡಿಗಳು ಅದನ್ನ ರಾಜಕೀಯವಾಗಿ ಏನೋ ಒಂದು ರೀತಿ ಮಾಡೋದಕ್ಕೆ ನೋಡ್ತಾರೆ. ನಾವು ಆ ಕಡೆ ಗಮನ ಕೊಡಬಾರ್ದು. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು. ಎಷ್ಟು ಸಾವಿರ ಜನ ಸೇರಿದ್ರು ಸರ್ ಈ ಒಂದು ಸುಮಾರು ಒಂದು 25,000 ಜನವರೆಗೂ ಸೇರಿದ್ರು. ಇದನ್ನ ಬರೀ ಬೆರಳೆಣಿಕೆ ಅಷ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ DCP ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ಕಾವಿನ ವಾತಾವರಣ, ಬೆಂಕಿಯ ವಾತಾವರಣ ಇದ್ರೂ ಇದನ್ನ ನಾನು ಚಾಲೆಂಜ್ ಆಗಿ ತಗೊಂಡು ಕೇವಲ ಸ್ವಲ್ಪನೇ ಪೊಲೀಸರು ಸಾಕು ನನಗೆ, ನಾನು ಈ ಕಾರ್ಯಕ್ರಮನ ಯಶಸ್ವಿಯ ಮಾಡಿಕೊಡ್ತೀನಿ ಅಂತ ಹೇಳಿ ಕಮಿಷನರ್ ಸಾಹೇಬ್ರ ಹತ್ರ ಅವರು ಸ್ಪೆಷಲ್ ಆಗಿ ನಮಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು, ಈಗ ನೋಡಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ, 10:30 ಆಗಿದೆ. ಇಷ್ಟು ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಬ್ಯಾಂಗ್ಳೂರ್ ಪೊಲೀಸ್, ಹ್ಯಾಟ್ಸ್ ಆಫ್ ಟು ಅವರ್ DCP, ಹ್ಯಾಟ್ಸ್ ಆಫ್ ಟು ಅವರ್ ಅತೀಕ್ ಮಸೀದಿ ಕಮಿಟಿ. ಇಡೀ ದೇಶ ತಿರುಗಿ ನೋಡಬೇಕು. ಕೇವಲ 28 ಕ್ಷೇತ್ರಗಳಲ್ಲಿ ಮಾತ್ರ ಇದೊಂದು ಮೆಸೇಜ್ ಅಲ್ಲ, ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ಕೋಮನವ್ರಿಗೂ, ಪ್ರತಿಯೊಬ್ಬ ಗಣೇಶ ಕೂರಿಸೋರ್ಗೂ, ಪ್ರತಿಯೊಂದು ಕಾರ್ಯಕ್ರಮ ಮಾಡೋರ್ಗೂ ಇದು ಒಂದು ಮಾದರಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ.